ಗೆಳೆಯರೇ, ನಮಸ್ಕಾರ. ಇಂದಿನ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಒಂದು ಶೀರ್ಷಿಕೆ ಮೊಬೈಲ್ ಬಳಕೆ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮೊಬೈಲ್ ಬಳಕೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ, ಬಹಳಷ್ಟು ಜನರಿಗೆ ಇದು ಗೀಳಾಗಿ ಪರಿವರ್ತನೆ ಹೊಂದಿದೆ. ಮೊದಲು ಸ್ವತಂತ್ರ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಅಥವಾ ಸ್ವತಂತ್ರ ಬಂದ ನಂತರ ಇವುಗಳ ಒಂದು ಇಂಟ್ರಡ್ಯೂಕ್ಷನ್ ಅಥವಾ ಇವುಗಳ ಒಂದು ಇನ್ವೆನ್ಷನ್ನಿಂದ ಆಗಿರತಕ್ಕಂಥ ಅಗಾಧವಾದ ಬದಲಾವಣೆಗಳಿದೆ. ಮೊದಲು ಕೇವಲ ಸ್ಥಿರ ದೂರವಾಣಿಗಳು, ಲ್ಯಾಂಡ್ಲೈನ್ಗಳಿದ್ದವು. ಅವುಗಳನ್ನು ಕೇವಲ ಒಂದು ಕಮ್ಯುನಿಕೇಷನ್, ವೇ ಆಫ್ ಕಮ್ಯುನಿಕೇಷನ್ ಮಾತ್ರ ಅವುಗಳನ್ನು ಬಳಸ್ತಿದ್ದರು. ಅದರಿಂದ ಯಾವುದೇ ರೀತಿಯ ಅಗಾಧವಾದಂಥ ಒಂದು ಈಗಿರತಕ್ಕಂಥ ಒಂದು ಸಮಸ್ಯೆಗಳು ಏನು ಮೊಬೈಲಿಂದ ಉಂಟಾಗ್ತದೆ, ಆ ರೀತಿಯ ಸಮಸ್ಯೆಗಳು ಆ ಒಂದು ಸ್ಥಿರ ದೂರವಾಣಿಯಿಂದ ಇರಲಿಲ್ಲ. ತೀರ ಇತ್ತೀಚೆಗೆ 1997, 98, 99, ಹೆಚ್ಚಂದರೆ 2000 ಈ ಒಂದು ಅವಧಿಯಲ್ಲಿ ಈ ಒಂದು ಸ್ಮಾರ್ಟ್ಸ್ ಫೋನ್ ಅಥವಾ ಮೊಬೈಲ್ ಫೋನ್ಗಳು ಇವುಗಳ ಒಂದು ಬಳಕೆ ಆರಂಭವಾಯಿತು. ಸ್ಮಾರ್ಟ್ ಫೋನ್ಗಳು 98, 99ರಲ್ಲಿ ಇರಲಿಲ್ಲ. ಕೇವಲ ಮೊಬೈಲ್ ಬಟನ್ ಫೋನ್ಗಳನ್ನು ಮೊಬೈಲ್ ಕಂಪನಿಗಳು ಇಂಟ್ರಡ್ಯೂಸ್ ಮಾಡಿದ್ದವು. ಅದಾದ ನಂತರ ನಿಧಾನವಾಗಿ ಈ ಮೊಬೈಲ್ ಕಂಪನಿಗಳು ಸ್ಮಾರ್ಟ್ ಫೋನ್ಗಳನ್ನು ಇಂಟ್ರಡ್ಯೂಸ್ ಮಾಡಿದರು. ಈ ಒಂದು ಸ್ಮಾರ್ಟ್ ಫೋನ್ಗಳಿಂದ ಬಹಳಷ್ಟು ಸಮಸ್ಯೆಗಳು ನಿಧಾನವಾಗಿ ಉಂಟಾಗತೊಡಗಿದವು. ಈ ಈ ಸ್ಮಾರ್ಟ್ ಫೋನ್ಗಳಿಂದ ಕೇವಲ ಚಿಕ್ಕ ಮಕ್ಕಳಷ್ಟೇ ಅಲ್ಲದೆ ದೊಡ್ಡವರು ಕೂಡ ಈ ಗೀಳಿಗೆ, ಮೊಬೈಲ್ನ ಗೀಳಿಗೆ ಒಳಗಾಗುತ್ತಿದ್ದಾರೆ. ಈ ಫೋನ್ಗಳನ್ನು ಬ್ಯಾಂಕ್ ಪೇಮೆಂಟ್ಗಳನ್ನು ಮಾಡಲಿಕ್ಕಾಗಲಿ, ಯಾವುದಾದ್ರೂ ದೃಶ್ಯವನ್ನು ವಿಡಿಯೋ ಮಾಡೋದಕ್ಕಾಗಲಿ, ಅಥವಾ ಸ್ಕ್ರೀನ್ಶಾಟ್ಗಳನ್ನು ತೆಗಿಲಿಕ್ಕಾಗಲಿ, ಫೋಟೋ ತೆಗಿಲಿಕ್ಕಾಗಲಿ, ಈ ರೀತಿ ಸದುಪಯೋಗ ಆಗತಕ್ಕಂಥ ಒಂದು ಉಪಯೋಗ ಈ ಒಂದು ಫೋನ್ಗಳಿಂದ ಇದೆ. ಆದರೆ ಇದು ದುರುಪಯೋಗವಾಗಕೂಡದು. ಈ ಕೆಲವು ಕಂಪನಿಗಳು, ಸೋಷಿಯಲ್ ಮೀಡಿಯಾ ಮತ್ತು ಈ ಗೇಮಿಂಗ್ ಕಂಪನಿಗಳು ಇವುಗಳನ್ನು ಚಿಕ್ಕ ಮಕ್ಕಳ ಅಥವಾ ದೊಡ್ಡವರ ಮೇಲೆ ಗೇಮಿಂಗ್ ಆ್ಯಪ್ ಮತ್ತು ಕೆಲವು ವಿವಿಧ ರೀತಿಯ ಆ್ಯಪ್ಗಳನ್ನು ಇಂಟ್ರಡ್ಯೂಸ್ ಮಾಡಿ ಅವುಗಳನ್ನು ಸತತವಾಗಿ ಈ ಫೋನ್ಗಳನ್ನು ಉಪಯೋಗಿಸುವಂತೆ ಮಾಡುತ್ತದೆ. ಇವು ಮಕ್ಕಳ ಮಿದುಳಿನಲ್ಲಿ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಮತ್ತು ಇವುಗಳನ್ನು ಉಪಯೋಗಿಸುವ ಹಾಗೆ ಅವು ಉತ್ತೇಜಿತರಾಗುತ್ತಾರೆ. ದೊಡ್ಡವರೇ ಆಗಲಿ ಅಥವಾ ಚಿಕ್ಕವರೇ ಆಗಲಿ ಅದರಿಂದ ಉತ್ತೇಜನಕ್ಕೆ ಒಳಗಾಗಿ ಅವರು ಸತತವಾಗಿ ಈ ಫೋನ್ಗಳನ್ನು ಗಂಟೆಗಟ್ಟಲೆ ಉಪಯೋಗಿಸ್ತಾರೆ. ಇದರಿಂದ ಖಂಡಿತವಾಗಿಯೂ ಅವರು ತಮ್ಮ ಸ್ಥಿರತೆಯನ್ನು ಕಳೆದುಕೊಳ್ತಾರೆ. ಮಕ್ಕಳು, ಪರ್ಟಿಕ್ಯುಲರ್ಲಿ ಈ ಶಾಲೆಗೆ ಹೋಗ್ತಕ್ಕಂಥ ಒಂದು ಮಕ್ಕಳು. ಆಮೇಲೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ಒಂದು ಮೊಬೈಲ್ ಬಳಕೆಯನ್ನು 10ನೇ ತರಗತಿಯ ಒಳಗೆ ಇರತಕ್ಕಂಥ ಅಪ್ ಟು 10th ಸ್ಟ್ಯಾಂಡರ್ಡ್ ಆ್ಯಂಡ್ ಬಿಲೋ ಅವರಿಗೆ ಒಂದು ನಿರ್ಬಂಧವನ್ನು ಹೇರಲು ಅದು ನಿರ್ಧಾರ ಮಾಡಿದೆ. ಒಂದು ಸಮಿತಿಯನ್ನು ಕೂಡ ಅದು ರಚಿಸಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಇವರು ಕಾಣಬಹುದು ಅಂತಕ್ಕಂಥದ್ದನ್ನು ನೋಡ್ಬೋದು. ನೀವು ಎಷ್ಟೇ ರೆಸ್ಟ್ರಿಕ್ಷನ್ಗಳನ್ನು ಅವರಿಗೆ ಹಾಕಿ ಮೊಬೈಲ್ಗಳನ್ನು ಉಪಯೋಗಿಸಬಾರದೆ ಅಂತಕ್ಕಂಥ ಒಂದು ನಿಯಮದ, ಆದರೆ ಅದನ್ನು ಹೂ ವಿಲ್ ಸೂಪರ್ವೈಸ್ ದೆಮ್, ಅದು ಒಂದು ದೊಡ್ಡ ಸಮಸ್ಯೆ ಬರ್ತದೆ. ನೀವು ಎಷ್ಟೇ ರೆಸ್ಟ್ರಿಕ್ಷನ್ ಹಾಕಿದರೂ ಕೂಡ ಹೇಗಾದರೂ ಮಾಡಿ ಚಿಕ್ಕ ಮಕ್ಕಳು ಆ ಮೊಬೈಲನ್ನು ತಗೊಂಡು ಮತ್ತೆ ಉಪಯೋಗ ಮಾಡಲು ಶುರು ಮಾಡ್ತಾರೆ. ಆದ್ದರಿಂದ ಕೇವಲ ಈ ಒಂದು ಕಾನೂನುಗಳನ್ನು ಮಾಡಿ ಇದು ಉಪಯೋಗ ಆಗೋದಿಲ್ಲ. ಅದರ ಬದಲಾಗಿ ಮನೆಯಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರು ಒಂದು ಶಿಸ್ತನ್ನು ಪಾಲಿಸಬೇಕು. ಎಲ್ಲರೂ ತಮ್ಮ ಫೋನ್ಗಳನ್ನು ಹಾಲ್ನಲ್ಲಿ ಇರತಕ್ಕಂಥ ಟೇಬಲ್ನಲ್ಲಿ ಇಡತಕ್ಕದ್ದು ಎಲ್ಲ ಸದಸ್ಯರು.
ಅದನ್ನು ಕೇವಲ ಅವಶ್ಯಕತೆ ಇದ್ದಾಗ ಮಾತ್ರ ಅವುಗಳನ್ನು ಉಪಯೋಗಿಸಬೇಕು. ಈ ಫೋನ್ಗಳನ್ನು ನಿಮ್ಮ ಬೆಡ್ರೂಮ್ಗಳಲ್ಲಾಗಲಿ ಅಥವಾ ಇತರ ಪ್ರದೇಶಗಳಲ್ಲಿ ಇಟ್ಟು ಅವುಗಳನ್ನು ಖಾಸಗಿಯಾಗಿ ಅಥವಾ ಅವರೊಬ್ಬರೇ ಇದ್ದಂಥ ಒಂದು ಸಂದರ್ಭದಲ್ಲಿ ಈ ಫೋನ್ಗಳನ್ನು ಮಕ್ಕಳಾಗಲಿ ಹಿರಿಯರಾಗಲಿ ಮನೆಯ ಯಾವುದೇ ಸದಸ್ಯರು ಅವುಗಳನ್ನು ಸಪ್ರೇಟಾಗಿ ನೋಡುವ ಹಾಗೆ ಇಲ್ಲ. ಮತ್ತು ಆ ಒಂದು ಫೋನುಗಳು ಒಬ್ಬರ ಫೋನುಗಳು ಇನ್ನೊಬ್ಬರು ಉಪಯೋಗಿಸಕೂಡದು ಅಂತಕ್ಕಂಥ ಸ್ವಯಂ ಒಂದು ನಿರ್ಬಂಧನೆಯನ್ನು ಹೇರಿಕೊಂಡಿದ್ದಾರೆ. ಅದು ತಪ್ಪು. ಯಾರ ಫೋನನ್ನು ಯಾರಾದರೂ ಅದನ್ನು ನೋಡಬೇಕು. ಈಸಿಯಾಗಿ ಒಬ್ಬರ ಫೋನನ್ನು ಇನ್ನೊಬ್ಬರೂ ಸಹ ಅದನ್ನು ಉಪಯೋಗಿಸ್ತಕ್ಕಂಥ ಒಂದು ನಿಯಮಗಳು. ಮತ್ತು ಇದು ಕೇವಲ 5 ನಿಮಿಷ ಅಥವಾ ಮ್ಯಾಕ್ಸಿಮಮ್ ಒಂದು 10 ನಿಮಿಷಗಳವರೆಗೆ ಮಾತ್ರ ಹಿರಿಯರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ಅದನ್ನು 5ರಿಂದ 10 ನಿಮಿಷಗಳವರೆಗೆ ಮಾತ್ರ ಈ ಫೋನ್ಗಳನ್ನು ಉಪಯೋಗಿಸಬೇಕು. ಅವಶ್ಯಕ ಇದ್ದಾಗ ಮಾತ್ರ ಈ ಫೋನ್ಗಳನ್ನು ಉಪಯೋಗಿಸಬೇಕೇ ವಿನಃ ಗಂಟೆಗಟ್ಟಲೆ ಈ ಫೋನ್ಗಳನ್ನು ಅಥವಾ ಗೇಮ್ ಆಡ್ತಕ್ಕಂಥದ್ದಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗಟ್ಟಲೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದಾಗಲಿ ಮಾಡಕೂಡದು. ಇದು ಹಿರಿಯರು ಅದನ್ನು ಮೊದಲು ತಮ್ಮ ಈ ಶಿಸ್ತನ್ನು ಜಾರಿಗೊಳಿಸಬೇಕು. ಈ ಹಿರಿಯರನ್ನು ಈ ಚಿಕ್ಕ ಮಕ್ಕಳು ಅನುಸರಿಸುತ್ತಾರೆ. ಆದ್ದರಿಂದ ಅವರ ಎದುರುಗಡೆ ಹಿರಿಯರು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯ ಸದಸ್ಯರು ಫೋನನ್ನು ಗಂಟೆಗಟ್ಟಲೆ ಅಥವಾ ಬಹಳಷ್ಟು ಉಪಯೋಗಿಸ್ತಕ್ಕಂಥನ್ನು ಸಂಪೂರ್ಣವಾಗಿ ಅವರು ಕಡಿಮೆ ಮಾಡಬೇಕು. ಈ ಎಲ್ಲ ನಿರ್ಬಂಧಗಳನ್ನು ರೆಸ್ಟ್ರಿಕ್ಷನ್ ಹಾಕಿದರೂ ಕೂಡ ಕಳ್ಳದಾರಿಯನ್ನು ಹುಡುಕಿ ಈ ಚಿಕ್ಕ ಮಕ್ಕಳು ತಮ್ಮ ದಾರಿಯನ್ನು ಹುಡುಕಿ ತಮಗೆ ಬೇಕಾದಂತಹ ಆ್ಯಪ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳ ಬಳಕೆ ನಿಷೇಧ ಜಾರಿಗೊಳಿಸೋದು ಇದು ಒಂದು ಅಸಾಧ್ಯ. ಆದರೆ ಮೊಬೈಲ್ ಕೈಯಲ್ಲಿ ಇಲ್ಲದಿದ್ದರೂ ಮೊದಲಿಗೆ ಅಂಟಿಕೊಂಡಿರ್ತಕ್ಕಂತಹ ಗೀಳು ಅವರ ಒಂದು ಏಕಾಗ್ರತೆ, ಅಧ್ಯಯನಶೀಲತೆ ಮತ್ತು ಭಾವನಾತ್ಮಕ ಸಮತೋಲನ ಎಲ್ಲವನ್ನು ಕುಂಠಿತಗೊಳಿಸುತ್ತದೆ. ಅಪ್ರಾಪ್ತ ವಯಸ್ಕ ಇದು ಬಹಳ ಒಂದು ಮುಖ್ಯವಾದಂಥದ್ದು. ಅಪ್ರಾಪ್ತ ವಯಸ್ಕರ ಲೈಂಗಿಕ ಚಟುವಟಿಕೆಗಳು ಮತ್ತು ಹಿಂಸೆಯ ಪ್ರಚೋದನೆ ಇವು ಕೂಡ ಮೊಬೈಲ್ಗೆ ಮುಖ್ಯವಾದಂತಹ ಒಂದು ಕಾರಣಗಳು. ಆದ್ದರಿಂದ ಈ ರೀತಿಯ ಮಕ್ಕಳು ಯಾವ ರೀತಿಯ ಆ್ಯಪ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ ಮತ್ತು ಯಾವ ಜಾಲತಾಣಗಳಿಗೆ ಅವರು ಭೇಟಿ ಕೊಡುತ್ತಿದ್ದಾರೆ ಎಂತಕ್ಕಂಥದ್ದು ಹಿರಿಯರು ನೋಡಬೇಕು. ಮತ್ತು ಹಿರಿಯರು ಕೂಡ ಈ ಥರ ಪ್ರಚೋದನೆಗೆ ಒಳಗಾಗತಕ್ಕಂತಹ ಅಥವಾ ಲೈಂಗಿಕ ಚಟುವಟಿಕೆಗಳಿಗೆ ಒಳಗಾಗತಕ್ಕಂಥ ಆ್ಯಪ್ಗಳಿಗೆ ಎಂದು ಹೋಗಕೂಡದು. ಮಕ್ಕಳ ಮೇಲೆ ಸತತವಾಗಿ ಒಂದು ಕಡಿವಾಣವನ್ನು ಹಾಕಬೇಕು ಮತ್ತು ಇಟ್ ಶುಡ್ ಬಿ ಸೂಪರ್ವೈಸ್ಡ್ ಬೈ ದ ಎಲ್ಡರ್ಸ್. ಹೀಗೆ ಒಂದು ಕಠಿಣವಾದಂಥ ಶಿಸ್ತನ್ನು ಹಿರಿಯರು ಮನೆಯಲ್ಲಿ ಹಾಕಿಕೊಳ್ಳಬೇಕು. ಮತ್ತು ಸ್ನಾನ ಮಾಡ್ತಕ್ಕಂಥದ್ದು ಸಮಯ ಆಗಲಿ, ಊಟ ತಿಂಡಿ ಮೊದಲಾದ ಸಮಯದಲ್ಲಿ ಎಲ್ಲರೂ ಕುಟುಂಬದವರು ಒಟ್ಟಿಗೆ ಹೊರಗೆ ಅಥವಾ ಪ್ರವಾಸಕ್ಕೆ ಹೋದಾಗ ಮೊಬೈಲನ್ನು ಸಂಪೂರ್ಣವಾಗಿ ಇದನ್ನು ನಿಷೇಧಿಸಬೇಕು. ತುರ್ತು ಕರೆಗಳು ಇದ್ದಾಗ ಮಾತ್ರ 1-2 ವಾಕ್ಯಗಳಲ್ಲಿ ಅದನ್ನು ಮುಗಿಸಬೇಕು. ಮತ್ತು ವಿದ್ಯಾಭ್ಯಾಸ ಅಥವಾ ವ್ಯಕ್ತಿಯ ಒಂದು ಕರೆಗಳನ್ನು ಹೊರತುಪಡಿಸಿ ದಿನಕ್ಕೆ ಮಾಡಬಹುದಾದಂಥ ಅಥವಾ ಸ್ವೀಕರಿಸಬಹುದಾದಂತಹ ಹರಟೆ, ಕರೆ ಮತ್ತು ಸಂದೇಶಗಳಿಗೆ ಸಮುದಾಯದ ಒಂದು ಸಮಯದ ಮಿತಿಯನ್ನು ಅವರು ಇಟ್ಟುಕೊಳ್ಳಬೇಕು. ಎಷ್ಟು ಕುಟುಂಬಗಳು ಇಂಥ ನೀತಿ ಸಂಹಿತೆಯನ್ನು ರೂಪಿಸಿಕೊಂಡು ಪ್ರಾಮಾಣಿಕವಾಗಿ ಜಾರಿಗೆ ತರಲು ಸಿದ್ಧರಿರಬಹುದು. ಪೋಷಕರು ಆತ್ಮಶೋಧನೆಯನ್ನು ಮಾಡಿಕೊಳ್ಳದಿದ್ದರೆ ಮಕ್ಕಳನ್ನು ದೂರುವುದು ವ್ಯರ್ಥವಾಗುತ್ತದೆ. ಕೇವಲ ಇದಷ್ಟೇ ಅಲ್ಲ, ಇವರು ಮಕ್ಕಳ ಮೇಲೆ ಒಂದು ಪರಿಣಾಮಕಾರವಾಗಿ ಶಿಸ್ತನ್ನು ಹೇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹಿರಿಯರು ಕೂಡ ಇದನ್ನು ಕಟ್ಟುನಿಟ್ಟಿನಿಂದ ಇದು ಮಾಡಬೇಕು. ಇನ್ನು ಮೊಬೈಲ್ ಕಂಪನಿಗಳ ಟೆಕ್ ಕಂಪನಿಗಳ ವಿಚಾರವಾಗಿ ಹೇಳಿದೆ, ಎಲ್ಲ ದೇಶದ ಸರ್ಕಾರದ ಮೇಲೆ ಪ್ರಭಾವ ಬೀರಲು ಸಾಧ್ಯವಾದಷ್ಟು ಹಣದ ಆರ್ಥಿಕತೆಯನ್ನು ಹಣದ ಖಜಾನೆ ಇದೆ. ಹಾಗೆ ಇವತ್ತಿನ ಆರ್ಥಿಕ ವ್ಯವಸ್ಥೆಯನ್ನು ಗ್ರೀಸಿನ ಅರ್ಥಶಾಸ್ತ್ರವರು ಹೇಳಿರುವ ಹಾಗೆ ಅದು ಒಂದು ಟೆಕ್ನೋ ಫ್ಯೂಡಲಿಸಮ್ ಎಂದು ಕರೆಯುತ್ತಾರೆ.
ಈ ದೊಡ್ಡ ದೊಡ್ಡ ಈ ಕಂಪನಿಗಳು, ಮೊಬೈಲ್ ಕಂಪನಿಗಳು ಸಾಕಷ್ಟು ತುಂಬ ಕೋಟ್ಯಾಧಿಪತಿಗಳು ಅವರು ಈ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿ ಮಕ್ಕಳು ಅದಕ್ಕೆ ಸುಲಭವಾಗಿ ಆ, ಆ, ದಾಸರಾಗುವಂತೆ ಮಾಡ್ತಕ್ಕಂಥ ಕಂಪನಿಗಳಿವೆ. ಅದರಿಂದ ಅವರಿಗೆ ಕೋಟ್ಯಾಂತರ ಹಣ ಹರಿದು ಬರುತ್ತದೆ. ಆದ್ದರಿಂದ ಆ, ಈ ಕಂಪನಿಗಳು ಎಷ್ಟೇ ಒಂದು ಪ್ರಯತ್ನ ಮಾಡಿದರೂ ನಿಮ್ಮ ಸ್ವಂತ ಪ್ರಯತ್ನದ ಮುಖಾಂತರ, ಶಿಸ್ತಿನ ಮುಖಾಂತರ ಇವಕ್ಕೆ ಒಂದು ಕಡಿವಾಣ ಉಪಯೋಗಿಸೋದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರೂ ಒಂದು ಶಿಸ್ತನ್ನು ರೂಢಿಸಿಕೊಂಡು ಈ ಮೊಬೈಲ್ ಯೂಸೇಜನ್ನು ಅವಾಯ್ಡ್ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಗೆಳೆಯರೇ, ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.